ಸದಾ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡ ಪ್ರತಿಷ್ಠಿತ ಬೆಂಗಳೂರಿನ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನ ಶ್ರೀ ರಾಘವೇಂದ್ರ ಸುಂಟ್ರಹಳ್ಳಿ ಹಾಗೂ ಶ್ರೀ ಲಕ್ಷ್ಮೀ ಗ್ರೂಪ್ ಆಫ್ ಆಸ್ಪತ್ರೆಗಳು ಹಾಗೂ ಇನ್ನಿತರ ವೈದ್ಯಕೀಯ ಹಲವು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿನ ವಿವಿಧ ವಿಭಾಗಗಳ ಸಾಧಕರನ್ನು ಗುರುತಿಸಿ ನವೆಂಬರ್ 24ರಂದು ನಗರದ ಗಾಂಧಿ ಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಆರೋಗ್ಯ ಜ್ಯೋತಿ ಅವಾರ್ಡ್ ಕರ್ನಾಟಕ 2024ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನೃತ್ಯ ಮಾಡಿದ್ರು, ಕರಕಲ್ ನೃತ್ಯ ಮಾಡಿದ್ರು. ನಾವೆಲ್ಲರೂ ಕೂಡ ಒಂದು ಕ್ಷಣ ಚಪ್ಪಾಳೆ ಹೊಡೆಯೋದನ್ನು ಬಿಟ್ಟು ಮೈಮರೆತು ನೋಡಿದ್ವಿ. ಇದಕ್ಕೆ ನೀವಿಲ್ಲ ಅಂತಂದ್ರೆ ಆರೋಗ್ಯ ಜ್ಯೋತಿ ಅವಾರ್ಡ್ ಇನ್ಕಂಪ್ಲೀಟ್ ಆಗ್ತಾ ಇತ್ತು. ಆರೋಗ್ಯ ಸಚಿವರೇ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾಗಿ ಬಹಳಷ್ಟು ಜನರಿಗೆ ಸಂಸ್ಥೆಗಳಿಗೆ ಈ ಅವಾರ್ಡ್ ಅನ್ನು ನೀಡಲಾಗಿದೆ. ಇವತ್ತು ನಮ್ಮ ಗೋಪಾಲಕೃಷ್ಣ ಅವರು, ಬೇಲೂರು ಗೋಪಾಲಕೃಷ್ಣ ಅವರು ಶಾಸಕರು ಬೆಳಗ್ಗೆಯಿಂದ ಜೊತೆಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಎಲ್ಲ ಈ ಒಂದು ಅವಾರ್ಡ್ಸ್ ನೀಡ್ತಕ್ಕಂಥದಕ್ಕೆ ಇರುವಂತ ಎಲ್ಲ ನಮ್ಮ ಗಣ್ಯರು, ಸ್ವಾಮೀಜಿಯವರು ಎಲ್ಲ ಬಂದಿದ್ದಾರೆ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರ ಸಹೋದರ ಸಹೋದರಿಯರು. ಈಗಾಗಲೇ ಅವರು ಹೇಳಿದಾಗೆ ಆರೋಗ್ಯ ಕ್ಷೇತ್ರ ಇದು ಅತ್ಯಂತ ಒಂದು ಪ್ರಮುಖ ಕ್ಷೇತ್ರ ಮತ್ತು ಜನರಿಗೆ ಈ ಒಂದು ಕ್ಷೇತ್ರದಿಂದ ಒಳ್ಳೆ ಸೇವೆಯನ್ನ ಬಯಸ್ತಾರೆ. ಯಾಕಂತ ಹೇಳಿದ್ರೆ ನಾವು ಆಸ್ಪತ್ರೆಗಾಗ್ಲಿ, ಕ್ಲಿನಿಕ್ಗಾಗ್ಲಿ, ನರ್ಸಿಂಗ್ ಹೋಮ್ ಆಗಲಿ ನಾವು ಹೋಗುವಂಥದ್ದು ನಮ್ಗೆ ತಾಪತ್ರ ತೊಂದರೆ ಆಗಲ್ಲ. ಒಳ್ಳೆ ಈ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಪ್ರೋಗ್ರಾಮ್ ಅನ್ನ ರಾಘವಿ ಗ್ರೂಪ್ ಆಫ್ ಅಸೋಸಿಯೇಷನ್ ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಫಸ್ಟ್ ಟೈಮು ಕರ್ನಾಟಕದಲ್ಲೇ ಎಲ್ಲ ಟೈಪ್ ಆಫ್ ಹೆಲ್ತ್ ವರ್ಕರ್ಸ್, ಹಾಸ್ಪಿಟಲ್ ರಿಲೇಟೆಡ್ ವರ್ಕರ್ಸ್ನ ನೋಡಿ ಅವರ ಒಳ್ಳೆಯ ಸ್ಕಿಲ್ಸು ಮತ್ತು ಅವರ ಡೆಡಿಕೇಶನ್ ಟು ದ ಸರ್ವಿಸ್ ಇರುವಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಈ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ರಾಘವಿ ಗ್ರೂಪ್ ಆಫ್ ಚಾರಿಟಬಲ್ ಟ್ರಸ್ಟ್ಗೆ ತುಂಬ ಧನ್ಯವಾದವನ್ನು ಹೇಳ್ತಾ, ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವ್ರ ಜೊತೆಗೆ ಅಸೋಸಿಯೇಟೆಡ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಹರ್ಷದಿಂದ ತಿಳಿಸುತ್ತೇನೆ.